ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಅನದರ್ ನ್ಯೂ ಬ್ಲಾಗ್. ಸೊ ಇವತ್ತು ಬಂದು ಸಂಡೇ ಸ್ಪೆಷಲ್ ಆಗಿದ್ದರಿಂದ ನಾನು ಅಲಸಂದೆ ಕಾಳು ಕರಿ ಮಾಡ್ತಾಯಿದ್ದೀನಿ. ಸೊ ಇದು ಬಂದು ನಿಮಗೆ ಬೇಸಿಕ್ ಇಂಗ್ರೀಡಿಯೆಂಟು. ಲೈಕ್ ಫಸ್ಟ್ ಅಲಸಂದೆ ಕಾಳನ್ನ ನೀವು ಓವರ್ನೈಟ್ ನೆನೆಸಬೇಕು. ಕಂಪ್ಲೀಟಾಗಿ ನೆನೆಸಾದ್ಮೇಲೆ ಮಾರನೇ ದಿವಸ ಮಾರ್ನಿಂಗೆಲ್ಲ ಬೈ ಆಫ್ಟರ್ನೂನ್ ರೆಡಿ ಇರುತ್ತೆ. ಸೊ ಕುಕ್ಕರಲ್ಲಿ ಇಟ್ಬಿಟ್ಟು ನೀವು ಒಂದು 2 ಟೈಮ್ಸ್ ಕೂಗಿಸ್ಬೇಕು, ವಿಸಿಲ್ ಮಾಡಿಸ್ಬೇಕು. ಸೊ ಆಮೇಲೆ ಒಂದು ಅರ್ಧ ಗಂಟೆ ಇಟ್ಬಿಡಿ ಕೂಲಾಗಲಿ. ಆಮೇಲೆ ಇನ್ನು ಮೀನ್ ವೇಲ್ ನೀವು ತರಕಾರಿಗಳಾಗಲಿ, ಈರುಳ್ಳಿ, ಆನಿಯನ್ನು, ಟೊಮ್ಯಾಟೊ, ಆಮೇಲೆ ಬೇರೆ ತರಕಾರಿ ಆಗಲಿ ಇದು ಸೈಡ್ ವೈಸಲ್ಲಿ ಇವನ್ ಆಲೂಗಡ್ಡೆನೂ ಹಾಕ್ಬೋದು. ಆ್ಯಂಡ್ ಗ್ರೀನ್ ಚಿಲ್ಲಿ ಹಾಕಿದ್ದೀನಿ. ಅಲಸಂದೆ ಕಾಳು ಜೊತೆ ನೀವು ಹಾಕ್ಬೋದು. ಸೊ ನೀವು ಆ್ಯಂಡ್ ನಾನು ಅಡಿಷ್ನಲ್ ಪನ್ನೀರ್ ಕೂಡ ಹಾಕಿದ್ದೀನಿ. ಸೊ ಪನ್ನೀರು ಒಳ್ಳೆ ಟೇಸ್ಟ್ ಫ್ಲೇವರ್ ಕೊಡುತ್ತೆ. ಸೊ ಸೈಡಲ್ಲಿ ಗ್ರೀನ್ ಚಿಲ್ಲಿ ಜೊತೆ ನಾನು ಕೊರಿಯಾಂಡರ್ ಲೀವ್ಸು ಹಾಕಿದ್ದೀನಿ, ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಸೊ ಕೆಲವುದು ಕಟ್ ಮಾಡ್ಕೊಂಡಿರೋ ತರಕಾರಿನ ನೀವು ಗ್ರೈಂಡರಲ್ಲಿ ಮಿಕ್ಸಿನಲ್ಲಿ ಹಾಕಿ ಗ್ರೈಂಡ್ ಮಾಡ್ಬೋದು, ಫೈನ್ ಪೇಸ್ಟಾಗಿ ಗ್ರೇವಿ ಥರನೂ ಮಾಡ್ಬೋದು. ಇನ್ನು ಮಿಕ್ಕಿದ್ದು ತರಕಾರಿನ ಬಾಣಲಿಗೆ ಹಾಕಿ ಅಲಸಂದೆ ಕಾಳು ಜೊತೆ ಮಿಕ್ಸ್ ಮಾಡ್ಕೋಬೋದು. ಸೊ ಮಿಕ್ಸ್ ಮಾಡಿಕೊಂಡು ಒಟ್ಟಿಗೆ ಕಂಪ್ಲೀಟಾಗಿ ಜಾಡಿಸಿ ಚೆನ್ನಾಗಿ ಒಂದು ಸೌಟಲ್ಲಿ ಕಲಿಸ್ಬೇಕು. ಆಮೇಲೆ ಗ್ರೇವಿನ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಗ್ರೇವಿನ ಮಿಕ್ಸ್ ಮಾಡಿಕೊಂಡು ಒಂದು 5-10 ಮಿನಿಟ್ಸ್ ಬಿಡಿ. ಸೊ ನಾನು ಆಲ್ರೆಡಿ ಮಾಡಿದ್ದೆ. ಸೊ 5-10 ಮಿನಿಟ್ಸ್ ಅದು ಚೆನ್ನಾಗಿ ರೋಸ್ಟ್ ಆಗಬೇಕು, ಅಂದರೆ ಹೀಟಪ್ ಆಗಬೇಕು. ಹೀಟಪ್ ಆದಮೇಲೆ ಲೈಕ್ ನೀವು ಕಂಪ್ಲೀಟಾಗಿ ಒಂದು ಟರ್ನ್ ಆಗುತ್ತೆ. ಸೊ ಅರಿಶಿನ ಏನೇನು ಹಾಕ್ಕೋಬೇಕು ಅಂದರೆ ನಿಮ್ಮ ಇಷ್ಟ. ಲೈಕ್ ನಾನು ಸ್ಟಾರ್ಟಿಂಗ್ ವಿತ್ ಸಾಲ್ಟ್ ಹಾಕಿದೆ ಆ್ಯಂಡ್ ಖಾರದ ಪುಡಿ ಹಾಕಿದೆ. ಕಲರ್ ಬೇಕು ಅಂತ ನಾನು ಅರಿಶಿನ ಹಾಕಿದೆ. ಅರಿಶಿನ ಜೊತೆ ಲೈಕ್ ಚಾಟ್ ಮಸಾಲ ಹಾಕಿದೆ, ಗರಂ ಮಸಾಲ ಹಾಕಿದೆ, ಆ್ಯಂಡ್ ಬೇಸಿಕ್ ಪಾನಿಪುರಿ ಮಸಾಲ ಸ್ವಲ್ಪ ಇತ್ತು ಪೌಡರು, ಅದನ್ನು ಹಾಕಿದೆ. ಆ್ಯಂಡ್ ಪಾವ್ ಭಾಜಿ ಮಸಾಲ ಆ್ಯಂಡ್ ಸ್ವಲ್ಪ ಕಸ್ತೂರಿ ಮೆಥಿ ಮಿಕ್ಸ್ ಮಾಡಿದ್ದೀನಿ. ಸೊ ಕಂಪ್ಲೀಟ್ ಕಂಬೈನ್ ಟುಗೆದರ್ ಒಳ್ಳೆ ಫ್ಲೇವರ್ ಅರೋಮ ಬರ್ತಾಯಿದೆ. ಸೊ ನಿಮಗೆ ಇದು ಒಳ್ಳೆ ಸಂಡೇ ರೆಸಿಪಿಗೆ ಒಳ್ಳೆ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಸೊ ಈ ಊಟನ ನೀವು ಯಾವುದ್ರ ಜೊತೆ ಬೇಕಾದ್ರೂ ಮಾಡ್ಬೋದು. ಅನ್ನ ಜೊತೆ ಬೇಕಾದ್ರೂ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ದೋಸೆ ಜೊತೆ ತಿನ್ಬೋದು, ಪೂರಿ ಜೊತೆ ತಿನ್ಬೋದು, ರೊಟ್ಟಿ ಜೊತೆ ತಿನ್ಬೋದು. ಸೊ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಆ್ಯಂಡ್ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಆ ಥರನೂ ರಾಗಿ ರೊಟ್ಟಿ. ಸೊ ಮಲ್ಟಿಪಲ್ ನಿಮಗೆ ಮನೆಯಲ್ಲಿ ಯಾವ್ದು ಇಷ್ಟನೋ ಅದು ಮಾಡ್ಕೊಂಡು ತಿನ್ಬೋದು. ಸೊ ಇದು ನಿಮಗೆ ಒಳ್ಳೆಯ ಹೊಸ ರೆಸಿಪಿ ಆಯಿತು. ಸೊ ಇದ್ರ ಜೊತೆ ನಿಮಗೆ ಬೇರೆ ಏನಾದ್ರು ಅಡಿಷ್ನಲ್ ಹಾಕ್ಕೋಬೇಕಂದ್ರೂ ಹಾಕ್ಕೊಳ್ಳಿ, ಬೇರೆ ಎಕ್ಸ್ಟ್ರಾ ಟೇಸ್ಟ್ ಬೇಕಂದರೆ. ಸೊ ಇದು ಕಂಪ್ಲೀಟ್ ರೆಡಿ ಇದೆ, ರೆಡಿ ಟು ಈಟ್. ನಾನು ಆಲ್ಮೋಸ್ಟ್ 10-15 ಮಿನಿಟ್ಸಿಂದ ಕುಕ್ ಮಾಡ್ತಾಯಿದ್ದೀನಿ. ಸೊ ಫೈನಲ್ ಟಚಪ್ ಇವಾಗ ನಾನು ಜಸ್ಟು ಪ್ಲೇಟಲ್ಲಿ ಹಾಕ್ಕೊಂಡು ಊಟ ಮಾಡಿಬಿಟ್ಟು ರುಚಿ ಹೇಳಬೇಕಷ್ಟೆ. ಸೊ ನೀವು ಇವತ್ತು ಸಂಡೇ ಇವತ್ತಾಗಿತ್ತು ಬೈ ವೀಕೆಂಡ್ ಸ್ಪೆಷಲ್ ಅಂತ. ಸೊ ನೀವು ಮನೇಲಿ ಟ್ರೈ ಮಾಡ್ಬೋದು, ಇದು ತುಂಬ ಚೆನ್ನಾಗಿದೆ. ಸೊ ಕೀಪ್ ವಾಚಿಂಗ್ ಮೈ ಆಲ್ ಕೈಂಡ್ ಆಫ್ ಯೂಟ್ಯೂಬ್ ಬ್ಲಾಗ್ಸ್ ಆ್ಯಂಡ್ ಆಲ್ಸೋ ರಿಕ್ವೆಸ್ಟ್ ಯು ಆಲ್ ಟು ಸಪೋರ್ಟ್ ಕೈಂಡ್ಲಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ನ್ಯೂ ಬ್ಲಾಗ್ ಯೂಟ್ಯೂಬ್ ಚಾನಲ್. ಸೊ ನಾನು ಫ್ರೀ ಟೈಮ್ ಇದ್ದಾಗೆಲ್ಲ ಒಂದೊಂದು ಹೊಸ ರುಚಿಯಾಗಿರೋ ಅಡುಗೆ ನಾನು ತೊಗೊಂಬರ್ತೀನಿ. ಸೊ ನೀವು ಇಂಟ್ರೆಸ್ಟ್ ಇದೆ, ನೀವು ಟ್ರೈ ಮಾಡ್ಬೋದು ಮನೆಯಲ್ಲಿ ನಿಮ್ಮ ಓನ್ ಸ್ಟೈಲಲ್ಲಿ. ಸೊ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ. ಸೊ ಫಸ್ಟು ನಾನು ಗ್ಯಾದರ್ ಮಾಡ್ತೀನಿ ಇನ್ಫಾರ್ಮೇಷನ್ನು, ಹೆಂಗೆ ಮಾಡ್ಬೋದು, ಯಾವ ಥರ ಅಂತ. ಸೊ ನಾನು ತಿಳ್ಕೊಂಡಾದ್ಮೇಲೆ ನಾನು ಒಂದು ಸ್ಟೈಲಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಆ್ಯಂಡ್ ನಮ್ಮ ಮನೆಯವರೆಲ್ಲರೂ ಇಷ್ಟಪಟ್ಟು ಎಂಜಾಯ್ ಮಾಡ್ತಾರೆ. ಸೊ ನಿಮ್ಮ ಮನೆಯವ್ರಿಗೂ ನೀವು ಊಟ ಹಾಕಿ ಅಡುಗೆ ಮಾಡ್ಬೋದು. ಸೊ ಯು ಕ್ಯಾನ್ ಆಲ್ಸೋ ಲರ್ನ್ ಎವ್ರಿ ಡೇ ನ್ಯೂ ಥಿಂಗ್ ಆ್ಯಂಡ್ ನ್ಯೂ ಸ್ಕಿಲ್. ಆ್ಯಂಡ್ ಕುಕಿಂಗ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನಾಟ್ ಓನ್ಲಿ ವುಮೆನ್ ಆರ್ ಗರ್ಲ್ಸ್ ವಿಲ್ ಕುಕ್, ಇವನ್ ನೌ ಡೇಸ್ ಮೆನ್ ಆಲ್ಸೋ ವಿಲ್ ಕುಕ್. ಆ್ಯಂಡ್ ಅವರು ಕಲಿತಾ ಇದ್ದಾರೆ, ನಾವು ಕಲಿತಾ ಇದ್ದೀವಿ. ಸೊ ಹಾಗಂತ ಇದೊಂದು ಸ್ಮಾಲ್ ಬ್ಲಾಗಿಗೆ ಇನ್ನೂ ಸ್ವಲ್ಪ ತುಪ್ಪನೂ ಹಾಕ್ತಾಯಿದ್ದೀನಿ, ಒಳ್ಳೆ ಟೇಸ್ಟ್ ಕೊಡಲಿ ಅಂತ. ಸೊ ಇನ್ನೂ ರುಚಿ ಬರಲಿ ಅಂತ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟು ನಾನು ಹೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ. ಇವತ್ತಿಂದ ಡೇ ಬಂದು ಸಂಡೇ. ಸೊ ಹಾಗಾಗಿ ನಾಳೆ ಆ್ಯಸ್ ಯೂಶ್ವಲ್ ನೀವೆಲ್ಲ ಬ್ಯುಸಿಯಾಗಿ ಹೋಗ್ತೀರಾ ವರ್ಕು ಅಂತ. ಸೊ ಇದೊಂದು ಒಳ್ಳೆ ಹೊಸ ರುಚಿ ಮಾಡಿಕೊಂಡು ನೀವು ಊಟ ಮಾಡ್ಬೋದು. ಸೊ ನೆಕ್ಸ್ಟ್ ವೀಕಲ್ಲಿ ಅಥವಾ ಇನ್ಯಾವುದಾದ್ರು ಫ್ರೀ ಇದ್ದಾಗ ನಾನು ಇನ್ನೊಂದು ಹೊಸ ರೆಸಿಪಿನಲ್ಲಿ ಇನ್ನೊಂದು ವ್ಲಾಗ್ನ ತೊಗೊಂಬರ್ತೀನಿ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಕೀಪ್ ವಾಚಿಂಗ್ ಮೈ ನ್ಯೂ
ರಾಕಿಂಗ್ ರಾಜ ಕ್ರಿಯೇಟಿವ್ ವ್ಲಾಗ್ಸ್. ಥ್ಯಾಂಕ್ ಯು ಒನ್ಸ್ ಅಗೇನ್, ಆ್ಯಂಡ್ ಹ್ಯಾಪಿ ವೀಕೆಂಡ್ ಟು ಎವ್ರಿ ಒನ್. ಥ್ಯಾಂಕ್ ಯು.